ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾರ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಪಾಕೆಟ್ ಸಲಾಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಇದು ಮಾಡ್ಲಿಕ್ಕೂ ತುಂಬಾ ಸುಲಭ, ಹೆಲ್ದಿ ಫುಡ್. ಈಗ ಮಾಡುವ ಮೊದಲು ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ನೋಡಿ ಎಷ್ಟು ಚಂದ ಕಾಣ್ತದೆ, ನೋಡ್ಲಿಕ್ಕೂ ಕೂಡ ತಿನ್ಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿದೆ. ಈಗ ನಾವು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಒಂದು ಬೌಲಲ್ಲಿ ಚಿಕನ್ ಪೀಸಸ್ ಅನ್ನ ತಗೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಈಗ ಒಂದು ಹಸಿಮೆಣಸು, ಪುದೀನ ಸೊಪ್ಪು, ಹಾಗೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದು ಬೇಯಿಸಿದ ಆಲೂಗಡ್ಡೆ, ಹಾಗೆ ಒಂದು ತುಂಡು ಶುಂಠಿ, ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಹಾಗೆ ಮಸಾಲೆ ಪದಾರ್ಥಗಳನ್ನು ಕೂಡ ಸೇರಿಸುವ. ಈಗ 1 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಹುಡಿ, ನಂತರ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಕೂಡ ಹಾಕೊಳ್ಬೇಕು. ಹಾಗೆ ಕೆಂಪು ಮೆಣಸಿನ ಹುಡಿ 1 ಸ್ಪೂನ್ ಅಷ್ಟು, ಅರಶಿನ ಪುಡಿ 1 ಸ್ಪೂನ್ ಅಷ್ಟು, ಹಾಗೆ ಒಂದು 10 ಕಾಳು ಪೆಪ್ಪರ್ ಅನ್ನ ತಗೊಳ್ಬೇಕು. ಇದೆಲ್ಲವನ್ನ ನುಣ್ಣಗೆ ರುಬ್ಕೊಳ್ಬೇಕು. ನಾನು ರುಬ್ಕೊಂಡು ಬರ್ತೀನಿ. ನೋಡಿ, ರುಬ್ಕೊಂಡಾಗಿದೆ. ಈಗ ಇದಕ್ಕೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸಜ್ಜಿಗೆ ಇದ್ರೂ ರವಾ ಇದ್ರೂ ಆಗ್ತದೆ. ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ನೀರು ಅನ್ಸಿದ್ರೆ ಇನ್ನೂ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಇದ್ರೆ ಹಾಕೊಳ್ಳಿ. ಬ್ರೆಡ್ ಕ್ರಮ್ಸ್ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಬ್ರೆಡ್ ಅನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ನಂತರ ಅದನ್ನ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಅದನ್ನ ಇದಕ್ಕೆ ಮಿಕ್ಸ್ ಮಾಡೋದು. ಹಾಗೆ ಅದನ್ನ ಬದಿಗಿಡಿ. ಈಗ ಇಲ್ಲಿ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಲರಿಯನ್ನ ರೆಡಿ ಮಾಡ್ಕೊಳ್ಬೇಕು. ಗಂಟುಗಳಿಲ್ಲದ ಹಾಗೆ ಸ್ಲರಿ ಮಾಡ್ಕೊಳ್ಳಿ. ಇಲ್ಲಿ ಸ್ಲರಿ ಮತ್ತು ಬ್ರೆಡ್ ಕ್ರಮ್ಸ್ ರೆಡಿ ಆಗಿದೆ. ಹಾಗೆ ಇಲ್ಲಿ ಒಂದು ಇಡ್ಲಿ ಗಿಂದಲ್ ತಗೊಂಡಿದ್ದೇನೆ. ಅದಕ್ಕೆ ಚಿಕನ್ ಮಿಕ್ಸರ್ ಇದೆ ನೋಡಿ, ಅದನ್ನ ತೆಳ್ಳಗೆ ಹಚ್ಕೊಳ್ಬೇಕು. ಇಡ್ಲಿದು ಶೇಪ್ಗೆ ಬರ್ಬೇಕದು. ಸ್ವಲ್ಪ ಮೇಲ್ಗಡೆ ಬೇಕಾದ್ರೆ ಇನ್ನೂ ಮೇಲ್ಗಡೆ ಹಚ್ಕೊಳ್ಬಹುದು ನೀವು. ಆರಾಮಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗ್ತದೆ ಇದು. ಈಗ ಅದನ್ನ ಸ್ಲರಿಯಲ್ಲಿ, ಕಾರ್ನ್ಫ್ಲೋರ್ ಇದು ಸ್ಲರಿ ಇದೆಯಲ್ಲ ಅದರಲ್ಲಿ ಡಿಪ್ ಮಾಡ್ಕೊಳ್ಳಿ. ನಂತರ ಬ್ರೆಡ್ ಕ್ರಮ್ಸ್ ಅಲ್ಲಿ ಅದ್ಕೊಳ್ಬೇಕು. ನೋಡಿ, ಬ್ರೆಡ್ ಕ್ರಮ್ಸ್ ಇದೆ. ಒಂದು ವೇಳೆ ನಿಮ್ಮಲ್ಲಿ ಬ್ರೆಡ್ ಕ್ರಮ್ಸ್ ಎಲ್ಲ ಇರಲಿಲ್ಲ ಅಂದ್ರೆ ನಾರ್ಮಲ್ ಆಗಿ ಹೇಗೆ ನೀವು ಚಿಕನ್ ಮಿಕ್ಸರ್ ಅನ್ನ ಗಿಂದಲ್ಗೆ ಹಾಕಿದ್ದು ಅದನ್ನ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬಹುದು. ಇದು ಸ್ವಲ್ಪ ಕ್ರಿಸ್ಪಿ ಆಗ್ತದೆ ನೀವು ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕಿದ್ರೆ. ಈಗ ರೆಡಿ ಆಗಿದೆ. ಎಣ್ಣೆ ಕೂಡ ಬಿಸಿಯಾಗಿದೆ. ನೋಡಿ, ನಾನು ಎಣ್ಣೆಯಲ್ಲಿ ಹಾಗೆ ಇಟ್ಟು ಬಿಡ್ತೇನೆ. ಒಳ್ಳೆ ಬೇಯಲಿ. ಈಗ ಕೆಳಭಾಗ ಒಳ್ಳೆ ಬೆಂದಿದೆ. ನೋಡಿ, ನಾನು ಒಂದು ಚಿಮಟ ಹಿಡ್ಕೊಂಡು ಅದನ್ನ ಜಾರಿಸಿದ್ರೆ ಆರಾಮಾಗಿ ಪಾಕೆಟ್ ಕೆಳಗೆ ಬೀಳ್ತದೆ. ಅದನ್ನ 2 ಕಡೆ ಕೂಡ ನೀವು ಬೇಯಿಸ್ಕೊಳ್ಳಿ. ಒಳ್ಳೆ ಬೇಯ್ತದೆ, ಅದು ಏನು ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಅದು ಬ್ರೆಡ್ ಕ್ರಮ್ಸ್ ಹಾಕಿದಕ್ಕೆ ಆ ಕಲರ್ ಬಂದಿದೆ. ಒಳಗಡೆ ನೋಡ್ಬೋದು ನೀವು ಯಾವ ಕಲರ್ ಇದೆ ಅಂತ. ಒಳಗಡೆ ಕೂಡ ಬೆಂದಿದೆ. ಈಗ ಒಂದು ಪಾಕೆಟ್ ರೆಡಿ ಆಗಿದೆ. ಇದೇ ತರ ನಾನು 2 ಪಾಕೆಟ್ ಅನ್ನ ರೆಡಿ ಮಾಡ್ತಾ ಇದ್ದೇನೆ. ಇನ್ನೊಂದನ್ನ ಅದೇ ರೀತಿ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ತುಂಬಾ ಸುಲಭ ಮಾಡ್ಲಿಕ್ಕೆ, ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ತುಂಬಾ ಟೇಸ್ಟಿಯಾಗಿದೆ. ಮಕ್ಕಳಿಗೂ ಕೂಡ ಒಂಥರ ಡಿಫ್ರೆಂಟ್ ಆಗಿರ್ತದೆ. ಚಿಕನ್ ಪಾಕೆಟ್ ಅನ್ನ ಬದಿಗಿಡಿ. ಇಲ್ಲಿ ತರಕಾರಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮ್ಮ ಹತ್ರ ಯಾವ ತರಕಾರಿ ಇದೆ ಅದನ್ನು ಕಟ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಈರುಳ್ಳಿ, ಟೊಮೆಟೊ, ಕ್ಯಾಬೇಜ್, ಹಾಗೆ ಬ್ರೋಕ್ಲಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬ್ರೋಕ್ಲಿಯನ್ನ ಬೆಣ್ಣೆ ಮತ್ತು ಉಪ್ಪು ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಮಿಕ್ಸ್ ಮಾಡಿ, ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಇದಕ್ಕೆ. ನಂತರ ಮಯೋನೈಸ್ ಇದ್ರೆ ಅದನ್ನು ಕೂಡ ಒಂದು 2 ಸ್ಪೂನ್ ಅಷ್ಟು ಹಾಕಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ಆಲಿವ್ ಆಯಿಲ್ ಇದ್ರೆ ಅದನ್ನು ಕೂಡ ಆಡ್ ಮಾಡಿ. ಇಲ್ಲಾಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ನೀವು ಖಾಲಿ ಸಲಾಡ್ ಹೇಗೆ ಮಾಡ್ತೀರಿ ನೋಡಿ ಅದೇ ತರ ಮಾಡ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪೌಡರ್ ಅನ್ನ ಉದುರಿಸಿ ಮೇಲ್ಗಡೆ. ಎಲ್ಲ ಈಗ ನಮ್ಮ ಸಲಾಡ್ ರೆಡಿ ಆಗಿದೆ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಲಿಕ್ಕೂ ಕೂಡ ಚಂದ ಕಾಣ್ತದಲ್ಲ. ಇದೇ ತರ ಮಾಡಿ ಮಯೋನೈಸ್ ಎಲ್ಲ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರ್ತದೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಲೈಕ್ ಆದ್ರೆ ಕಮೆಂಟ್ ಹಾಕಿ, ಎಲ್ರಿಗೂ ಶೇರ್ ಮಾಡಿ. ಈಗ ನನ್ನ ಸಲಾಡ್ ಎಲ್ಲ ರೆಡಿ ಆಗಿದೆ. ಹಾಗೆ ಚಿಕನ್ ಪಾಕೆಟ್ ಕೂಡ ರೆಡಿ ಆಗಿದೆ. ನಾನೀಗ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನಾನು ಕ್ಯಾಬೇಜ್ ಎಲೆ ಮತ್ತು ಬ್ರೋಕ್ಲಿ ಎಲೆಯನ್ನ ಇಟ್ಟು ಸರ್ವ್ ಮಾಡ್ತಾ ಇದ್ದೇನೆ. ಅದರ ಮೇಲ್ಗಡೆ ಚಿಕನ್ ಪಾಕೆಟ್ ಇಟ್ಕೊಂಡಿದ್ದೇನೆ. ಅದಕ್ಕೆ ಈಗ ನಾವು ಸಲಾಡ್ ಅನ್ನ ತುಂಬಿಸ್ಕೊಳ್ಬೇಕು. ಏನು ಕಷ್ಟ ಇಲ್ಲ, ತುಂಬಾ ಸುಲಭವಾಗಿ ಮಾಡಬಹುದು. ಹಾಗೆ ಡಯಟ್ ಮಾಡುವವರು ಕೂಡ ಇದನ್ನ ತಿನ್ಬಹುದು. 2 ಚಿಕನ್ ಪಾಕೆಟ್ಗೂ ಕೂಡ ಸಲಾಡ್ ಅನ್ನ ತುಂಬಿಸ್ತಾ ಇದ್ದೇನೆ.
ಇದನ್ನ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿರುವವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ತಾ ಇದೆ. ತಿಂದ್ರೆ ಹೇಗಿರ್ಬೋದು, ತುಂಬಾ ಸೂಪರ್ ಆಗಿದೆ. ಚಿಕನ್ ಪಾಕೆಟ್ ಸಲಾಡ್ ರೆಡಿ ಆಗಿದೆ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.